ಮಹಾಪರಿಶುದ್ಧ ನಮ್ಮ ತಂದೆಯ ಕರುಣಾಮಯ ದಯಾಮಯ ನೀನೊಂದು ಪವಿತ್ರವಾಗಿದೆ ಸನ್ನಿಧಿ ರೂಮದಲ್ಲಿ ನಾನಾದರೆ ಮೊಣಕಾಲು ಊರಿ ಪ್ರೇಯರ್ ಮಾಡ್ತಿದ್ದೀನಿ. ಈ ರಾತ್ರಿ ಕಾಲ ಸಮಯ ಎಲ್ಲಷ್ಟು ನೀನು ಕಾಪಾಡಿದ ಸಲಕ ನಿನಗೆ ಸ್ತುತಿ ಸ್ತೋತ್ರ ಕೃತಜ್ಞತೆಗಳನ್ನು ಚೆಲ್ಲಿಸ್ತೀನಿ. ಈ ಉದಯ ಕಾಲ ಮೊದಲಾಗಿ ಸಾಯಂಕಾಲವರೆಗೆ ಕೂಡ ನಿನ್ನ ಚಿತ್ತ ಪ್ರಕಾರ ನಿನ್ನ ಆಲೋಚನೆ ಪ್ರಕಾರ ನಿನ್ನ ನಂಬಕಂದು ನಿನ್ನ ಹತ್ತುಕೊಂಡ ಮಕ್ಕಳನ್ನು ನೀನು ಹೆಜ್ಜೆಯಾಗಿ ನಡೆಸಕಂದು ಅವರಿಗಿದ್ದ ಶತ್ರುಗಳನ್ನ ಮಿತ್ರಗಳ ರೀತಿಯಲ್ಲಿ ಬದಲು ಮಾಡಿ ಶಾಂತಿ ಸಮಾಧಾನ ಅನುಗ್ರಹಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಇವತ್ತು ಆದಿವಾರ ವಿಶ್ರಾಂತಿ ದಿನ. ತಮ್ಮ ತಮ್ಮ ಕೆಲಸಗಳನ್ನು ಸ್ವಾಮಿ ಎಲ್ಲ 6 ದಿನಗಳು ಮಾಡಿಕೊಂಡು ಇವತ್ತು ಇದು 7ನೇ ದಿನ ಆದಿವಾರ ವಿಶ್ರಾಂತಿ ಅಂತ ನಮ್ಮ ದೇವರು ಹೇಳೋದನ್ನು ಮಾತಂತ ನಿನ್ನ ಮಕ್ಕಳು ನಿನ್ನ ನಂಬಕಂದು ನಿನ್ನ ಹತ್ತುಕಂದು ಸ್ವಾಮಿ ಏನೇ ಸಮಸ್ಯೆ ಇದ್ರೂ ಎಲ್ಲ ಬಿಟ್ಟು ಕೇಸಿ ನೀವೊಂದು ಮಂದಿರದಲ್ಲಿ ಹೋಗಿ ನಿನ್ನ ಮಹಿಮಾ ಪಾಲು ಪೊಂದೆ ಶಕ್ತಿ ನೀನು ಅನುಗ್ರಹಿಸಿ ಆಶ್ರಯಿಸಿ ದೀವಿಂಚಬೇಕಂತ ನಾನು ಪ್ರೇಯರ್ ಮಾಡ್ತಿದ್ದೀನಿ. ಇದು ನಾನು ಪ್ರೇಯರ್ ಮಾಡೋ ಸಲಕಲ್ಲ, ನಿನ್ನ ಮಕ್ಕಳು ಸ್ವಾಮಿ ಈ ಪ್ರಾರ್ಥನದಲ್ಲಿ ಕೇಳಕಂದು ಯಾರಾದರೂ ಹೃದಯಪೂರ್ವಕಲಿಂದ ಆತ್ಮಪರಲಿಂದ ಸ್ವಾಮಿ ನಿನ್ನ ಮಂದಿರದಾಗೆ ಹೋಗಿರ್ತಾರೆ ಅವರಿಗೆ ನೀನು ಆಶೀರ್ವಾದ ನೀಡಬೇಕಂತ ನಾನು ನಿನ್ನ ಪುಣ್ಯ ಪಾದಗಳು ಹಿಡ್ಕೊಂಡು ನಾನು ಬೇಡಿಕೆತ್ತಿದ್ದೇನೆ ಸ್ವಾಮಿ. ಈಗ ನಾನು ಇದು ಹೃದಯಪೂರ್ವಕಲಿಂದ ಮಾಡ್ತಿದ್ದೀನಿ, ಆತ್ಮಪೂರ್ವಕಲಿಂದ ಈ ಪ್ರೇಯರ್ ಮಾಡ್ತಿದ್ದೀನಿ. ಈ ಪ್ರೇರಿಕೆನ ಪ್ರತಿಫಲ ಕೊಟ್ಟ ಕೇಸಿ ಸ್ವಾಮಿ ಯಾರಾದರೆ ಅನಾರೋಗ್ಯಗಳಿದ್ದಾರೆ ಅವ್ರನ್ನ ನೀನು ಮುಟ್ಟುಕೊಂಡು ಸ್ವಸ್ಥ ಮಾಡಿ ನಿನ್ನ ಅಂಗೈ ಗೋಡೆ ಎತ್ಕೊಂಡು ಹಿಡ್ಕೋಬೇಕಂತ ನಾನು ಪ್ರೇಯರ್ ಮಾಡ್ತಿದ್ದೀನಿ. ನೀವಾದರೆ ಮಾನವಾಗಿ ಹುಟ್ಟು ಬಂದು ಈ ಮಾನವನಿಗೆ ಅಧಿಕಾರ ಐತಂತಕ ಅಂತ ನೀನು ತೋರಿಸಿದ್ದಯ್ಯ, ಎಷ್ಟೋ ಅದ್ಭುತಗಳ ಮಾಡಿಕೇಸಿ ಆ ರೀತಿಯಲ್ಲಿ ನಾನು ಈಗ ಪ್ರೇಯರ್ ಮಾಡ್ತಿದ್ದೀನಿ. ಒಬ್ಬರಿಗೋಸ್ಕರ ಒಬ್ಬರು ಪ್ರೇಯರ್ ಮಾಡಂತ ಹೇಳಿದ್ರಿ ನೀವು, ನಾನು ಪ್ರೇಯರ್ ಮಾಡ್ತಿದ್ದೀನಿ. ಈ ಪೇರನ್ನು ಪರಲೋಕದಲ್ಲಿ ನಿಮ್ಮ ಪಾದದಲ್ಲಿ ಸೇರ್ಸ್ಕೊಂಡು ಯಾರಾದರೂ ಈ ಪೇರಿನಲ್ಲಿ ಸ್ವಾಮಿ ಕೇಳುತ್ತಿರ್ತಾರೆ, ಯಾರಾದ್ರೂ ಸ್ವಾಮಿ ಈ ಪೇರಿನಲ್ಲಿ ನಿಂತುಕೊಂಡು ಕೇಳಿಕೇಸಿ ಆಮೇನಂತಾರೆ ಅವ್ರಿಗಿದ್ದ ಅನಾರೋಗ್ಯಗಳು ತೆಗೆದು ಕೇಸಿ ಸಂಪೂರ್ಣ ಆರೋಗ್ಯ ಕೊಟ್ಟಿಕೇಸಿ ಅವ್ರ ನಿನ್ನ ಅಂಗೈ ಕೂಡ ಎತ್ತಿ ಹಿಡ್ಕೋಬೇಕಂತ ನಾನು ಪ್ರೇಯರ್ ಮಾಡ್ತಿದ್ದೀನಿ. ಸ್ವಾಮಿ ಈ ಪೇರಿನ ಪ್ರತಿಫಲ ಕೊಡಯ್ಯ. ಎಷ್ಟೋ ಮಂದಿ ನಮಗೋಸ್ಕರ ಪ್ರೇಯರ್ ಮಾಡಂತ ಕೇಳ್ಯಾರಿ, ಅವರೆಲ್ಲರೂ ನಿನಗೆ ಅಪ್ಪಗಿಸ್ತೀನಿ. ಅವ್ರನ್ನ ಸ್ವಸ್ಥ ಮಾಡಿ ದೀವಿಂಚಬೇಕಂತ ಒಂದು ಪರಿಶುದ್ಧ ಪುಣ್ಯ ಪಾದಗಳು ಹಿಡ್ಕೊಂಡು ನಾನು ಬೇಡ್ಕೊಂಡಿದ್ದೀನಿ ತಂದೆ. ಆಮೇನ್.